Hello guys, Rashmi Dance here. Welcome back to my YouTube channel. Hey, ಬರ್ರ. Yes, ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ, ಅದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ಸೊ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಎಸ್ ನಾನು ಕೂಡ ಬಿಂದಾಸ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಮಾತ್ರ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಬಿಕಾಸ್ ನಾನು ಯಾವುದೇ ಹೊಸ ವೀಡಿಯೋ ಪೋಸ್ಟ್ ಆದರೂ ನಿಮಗೆ ನೋಟಿಫಿಕೇಷನ್ಸ್ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮಾತ್ರ ಬರಿಬೇಡಿ. ಕಮಾನ್ ಹೋಗೋಣ. ಸೊ ಏನು ಅಂದರೆ ಗಾಯ್ಸ್, ನನಗೆ ಲೂಸ್ ಏರ್ ಸೆಟ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಒಂದು ಚಿಕ್ಕದಾಗಿ ಪೋನಿ ಹಾಕೊಳ್ಳೋಣ ಅಂದ್ಕೊಂಡು ಪೋನಿ ಹಾಕೊತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ಒಂದು ಕಾಲ್ ಬಂತು. ಯಾರದು ಅಂದರೆ ಸರ್ಪ್ರೈಸ್. ಎಸ್ ಗಾಯ್ಸ್, ರೆಡಿ ಆಗಿದ್ದೀನಿ. ಶಾರ್ಟಾಗಿ ಚೆನ್ನಾಗಿದಲ್ಲ ನನ್ನ ಏರ್ಸ್ ಒಂಥರ. ಏನಂದರೆ ನನ್ನ ಏರ್ಸು ಕರ್ಲಿ ಏರ್ಸು. ಸೊ ಹಾಗಾಗಿ ನಾನು ಯಾವ ಥರ ಸ್ಟೈಲ್ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ. ಅದು ಕೆಲವೊಂದೊಂದು ಸತಿ ಅಷ್ಟೇ. ಸೊ ಇವತ್ತು ಡಿಸೆಂಬರ್ 25 ಆಗಿರೋದ್ರಿಂದ ನಾನು ಆವಾಗಲೇ ವಿಶ್ ಮಾಡೋದನ್ನ ಮರ್ತುಬಿಟ್ಟೆ. ಐ ಆಮ್ ಸಾರಿ. ಸೊ ಎಲ್ರಿಗೂ ಹ್ಯಾಪಿ ಮೇರಿ ಕ್ರಿಸ್ಮಸ್ ಅಂತ. ಇವತ್ತು ನನ್ನ ಪ್ಲ್ಯಾನ್ ಬಂದು 4th ಬ್ಲಾಕ್ ಹೋಗ್ತಾ ಇದ್ದೀನಿ, ಬಿಕಾಸ್ ಸ್ವಲ್ಪ ಶಾಪಿಂಗ್ ಇದೆ. ಯಾಕಂದರೆ ಅದನ್ನು ಕೂಡ ಸರ್ಪ್ರೈಸಲ್ಲಿ ಇಡ್ತಾಯಿದ್ದೀನಿ. ಆ್ಯಂಡ್ ಶಾಪಿಂಗ್ ಮುಗಿಸ್ಕೊಂಡು ಚರ್ಚಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಎಂಜಾಯ್ ದ ವಿಡಿಯೋ ಟುಗೆದರ್. ಎಸ್, ನಾನು ಇದನ್ನು ವೇರ್ ಮಾಡ್ತಾಯಿದ್ದೀನಿ. ಗೋಲ್ಡ್ ಆ್ಯಂಡ್ ಇದು ಗೋಲ್ಡ್ ಇಯರಿಂಗ್ಸ್ ಯಾಕೋ ನನಗೆ ಸೆಟ್ ಆಗ್ತಾಯಿಲ್ಲ. ಗೋಲ್ಡ್ ಬಂದಾಗಿಂದ ಬೇರೆದು ಹಾಕ್ಕೊಳ್ಳೋಕ್ಕೆ. ಸೊ ನೋಡೋಣ. ಭಾಳ ಸಾಕು, ಚೆನ್ನಾಗಿದೆ ಅಲ್ಲ, ಸಿಂಪಲ್ಲಾಗಿ ಹಾಕೋಬೇಕು. ಗೈಸ್, ಏನು ಅಂದರೆ ಇಲ್ಲಿ ನಮ್ಮನೆ ಪಕ್ಕ ಸ್ವಲ್ಪ ಕೆಲಸಗಳು ನಡೀತಿದೆ. ತುಂಬ ವಾಲ್ಯೂಮು ಜಾಸ್ತಿ, ಡಿಸ್ಟರ್ಬೆನ್ಸ್ ಇದೆ. ಸೊ ಹಾಗಾಗಿ ನನ್ನ ವಾಯ್ಸ್ ಜೊತೆಗೂ ಆ ವಾಯ್ಸು ಕೇಳ್ಬೋದು. ನನ್ನ ಹತ್ರ ಮೈಕ್ ಇಲ್ಲ. ಸೊ ಮೈಕ್ ಆದಷ್ಟು ಬೇಗ ತಗೊಳ್ತಾ ಇದ್ದೀನಿ. ಅದು ಕೂಡ ಒಂದು ಬ್ಲಾಗ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಅಲ್ಲಿ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಚೂರಾಗೆ ಬೆಳೆಯೋಣ. ತುಂಬ ಮೇಲೆ ಹೋಗೋದು ಬೇಡ, ಕೆಳಗೂ ಬರೋದು ಬೇಡ, ಮಿಡಿಲಲ್ಲಿರೋಣ ಸಾಕು. ಸೊ ಇದಕ್ಕೆ ನಾನು ಮ್ಯಾಚ್ ಮಾಡೋಕ್ಕೆ ಇದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಬ್ಯಾಗ್ ಕ್ಯೂಟಾಗಿದೆ. ಬನ್ನಿ, ನನ್ನ ಫೈನಲ್ ಔಟ್ಫಿಟ್ ತೋರಿಸ್ತೀನಿ. ನೆಕ್ಸ್ಟ್ ಟೈಮ್ ಆಗಿಬಿಟ್ಟಿದೆ, ಹೋಗೋಣ. ಸೊ ಗೈಸ್, ನಾನು ಬುಕ್ ಮಾಡಿದ್ದೀನಿ. ಒಂದು 5 ನಿಮಿಷ ತೋರಿಸ್ತಿದೆ. ಸೊ ನಾನು ಹೋಗೋಕ್ಕಿಂತ ಮುಂಚೆ ನನ್ನ ಔಟ್ಫಿಟ್ನ ತೋರಿಸ್ತೀನಿ. ಸೊ ಗೈಸ್, ನಾನು ಇದನ್ನು ಹಾಸನ್ಗೆ ಹೋಗ್ಬೇಕಾದ್ರೆ ಹಾಕ್ಕೊಂಡಿದ್ದೆ. ಯಾರಾದರೂ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಿರುತ್ತೆ. ಸೊ ಇದು ನನ್ನ ಔಟ್ಫಿಟ್. ನನ್ನ ದೇಶದಲ್ಲಿ ಆಟೋ ಕೂಡ ಬಂದಿತ್ತು. ಸೊ ಹಾಗಾಗಿ ಹೊರಟಿ ಡೆಸ್ಟಿನೇಷನ್ ರೀಚ್ ಆಗಿದೆ. ಸೊ ಗೈಸ್, ಆಲ್ಮೋಸ್ಟ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀನಿ. ಇಲ್ಲಿ ನೋಡಿರಿ, ಟ್ರಾಫಿಕ್ ನೋಡ್ಬೋದು. ಸೊ ಸಾರಿ ಗೈಸ್, ನಾನು ಆ್ಯಕ್ಚುಲಿ ನೆನ್ನೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಕಂಪ್ಲೀಟಾಗಿ, ಬಿಕಾಸ್ ಆಫ್ ಅಲ್ಲಿ ತುಂಬ ಹೆವಿ ಟ್ರಾಫಿಕ್ ಇತ್ತು ಒಂದು. ಆ್ಯಂಡ್ ಪ್ಲಸ್ ನಾನು ಏನೇನು ಶಾಪ್ ಮಾಡಿದ್ನೋ ಅದೆಲ್ಲ ಕೈಯಲ್ಲಿ ನಾನು ಇಟ್ಕೊಳ್ಬೇಕಾಗಿತ್ತು, ಬಿಕಾಸ್ ಒಬ್ಬಳೇ ಹೋಗಿರೋದ್ರಿಂದ. ಸೊ ನನಗೆ ಅದೆಲ್ಲ ಕ್ಯಾರಿ ಮಾಡಿಕೊಂಡು ಈ ಕ್ಯಾಮ್ರಾ ವಿಡಿಯೋ ಎಲ್ಲ ನನಗೆ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ಹಾಗಾಗಿ ಇದು ನೆಕ್ಸ್ಟ್ ಡೇ ಸೊ ವಿಡಿಯೋ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಏನು ಎಲ್ಲ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಕ್ಯಾಮ್ರಾ ಎಲ್ಲಾದರೂ ಪ್ಲೇಸ್ ಮಾಡೋಣ. ಸೊ ಲೆಟ್ ಮೀ ಕೀಪ್ ಯೋರ್ ಪ್ಲೇಸ್ ಮಾಡಿ. ಓಕೆ, ಬಿಕಾಸ್ ನನ್ನ ಹತ್ರ ಮೈಕ್ ಇಲ್ಲ. ಸೊ ನಾನು ಮಾತಾಡೋದು ನಿಮಗೆ ಕ್ಲಿಯರಾಗಿ ಕೇಳಿಸ್ಬೇಕಲ್ಲ. ಸೊ ಹಾಗಾಗಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಗೈಸ್, ನಾನು ಒಂದೇ ತಂದು ಇಟ್ಕೊಂಡಿದ್ದೀನಿ ಆಲ್ಮೋಸ್ಟು ಎಲ್ಲ ಶಾಪ್ ಮಾಡಿರೋದು ಏನೇನು ಅಂತ. ಸೊ ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ನೋಡ್ಬೋದು. ಇದು ಇಷ್ಟೇ ನಾನು ತಂದಿರೋದು, ಬಟ್ ನೋಡೋಕೆ ಅಷ್ಟೇ ಇರುತ್ತೆ. ಅದರೊಳಗಡೆ ಏನೇನಿದೆ ಅಂತ ನನಗೆ ಮಾತ್ರ ಗೊತ್ತು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಮತ್ತು ಯಾಕೆ ತಡ ಮಾಡೋದು. ಸೊ ಬನ್ನಿ. ಸೊ ಯಾಕಂದರೆ ನನಗೆ ಮಾತಾಡೋದು ಮೈಕ್ ಇಲ್ಲ. ಸೊ ಹಾಗಾಗಿ ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಎಷ್ಟು ಲೌಡಾಗಿ ಮಾತಾಡ್ಬೋದು ಅಷ್ಟು ಲೌಡಾಗಿ ನಾನು ಮಾತಾಡ್ತಾಯಿದ್ದೀನಿ. ಸೊ ಬನ್ನಿ, ತಡ ಮಾಡೋಣ ಜಾಸ್ತಿ. ಸೊ ದ ಫಸ್ಟ್ ಥಿಂಗ್ ಈಸ್, ನಾನು ಏನು ತೊಗೊಂಡಿದ್ದೀನಿ ಅಂದರೆ ಆಲ್ಮೋಸ್ಟು ಇದು ಟ್ರೌಸರ್ಸ್ ತೊಗೊಂಡಿದ್ದೀನಿ, ಪ್ಯಾಂಟು. ಸೊ ಇದು ಬಂದು ಲೈಕ್ ನಾನು ಯಾವಾಗ ಲಾಸ್ಟ್ ಮಂತ್ ಅನ್ಕೋತೀನಿ, ಹನುಮ ಜಯಂತಿ ಇತ್ತಲ್ಲ. ಸೊ ಆವಾಗ ತೊಗೊಂಡಿದ್ದೆ. ಹನುಮ ಜಯಂತಿ ಜಾತ್ರೆಗೆ ಹೋಗಿದ್ದಾಗ ಹಂಗೆ ಟೆಂಪಲ್ಗೆ ಹೋಗಿದ್ದೆ. ಸೊ ಅಲ್ಲಿ ನಾನು ವಿಡಿಯೋ ಮಾಡಿದ್ದೆ. ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ. ಅದು ಏನೋ ಬೈ ಮಿಸ್ ಆಗಿ ಡಿಲೀಟ್ ಆಗಿಬಿಟ್ಟಿದೆ. ಸೊ ನಾನು ಆ ಬ್ಲಾಗ್ ಹಾಕೋಕ್ಕಾಗಿಲ್ಲ.
ಸೊ ಇದು ಅಲ್ಲಿ ತೊಗೊಂಡೆ. ಇದು ಒಂದು ಆ್ಯಂಡ್ ಸೇಮ್ ಇದೆ, ಕಲರ್ ಬೇರೆ. ಆ್ಯಂಡ್ ಇದು ನನಗೆ ತುಂಬ ಇಷ್ಟ ಆಯಿತು. ಸೊ ಚೆನ್ನಾಗಿದೆಯಲ್ಲ. ಸೊ ಯಾವ ಟಾಪ್ಸ್ ಆದರೂ ಹಾಕ್ಬೋದು, ಬಿಕಾಸ್ ಇದು ಫಾರ್ಮಲಲ್ಲಾದರೂ ಹಾಕ್ಬೋದು ಶರ್ಟ್ಸು. ಆ್ಯಂಡ್ ಕ್ರಾಪ್ ಟಾಪ್ಸು ಇಲ್ಲ ಕ್ರಾಪ್ ಟಾಪ್ಸ್ ಸೂಟ್ ಆಗುತ್ತೆ, ಸೊ ಹಾಕ್ಬೋದು. ಆ್ಯಂಡ್ ಇದೇ ಥರ ಇನ್ನೊಂದು ತೊಗೊಂಡಿದ್ದೀನಿ. ಸೊ ಇದೆ, ಎಸ್ ಇದೆ, ಸೇಮ್ ಕಲರ್ ಸೇಮ್ ಡಿಸೈನು. ಸೊ ಇದು ಮತ್ತು ಆ್ಯಂಡ್ ಇದು ಸೇಮ್ ಇದೆ, ಆ್ಯಂಡ್ ಇದು ಮಾತ್ರ ಡಿಫ್ರೆಂಟ್ ಇದೆ. ಸೊ ನನಗೆ ಇದು ತುಂಬ ನೋಡಿದ ತಕ್ಷಣ ಒಂಥರ ಅಟ್ರ್ಯಾಕ್ಟ್ ಅನ್ನಿಸ್ತು ಕಲರ್ಸು. ಸೊ ಹಾಗಾಗಿ ನಾನು ಇದನ್ನು ರಾಗಿ ಗುಡ್ಡ ಜೊತೆಲಿ ತೊಗೊಂಡಿದ್ದು. ಸೊ ಇದು ಪ್ರೈಸಸ್ ಬಂದು 1ಗೆ 250. ಸೊ ನನಗೇನು ವರ್ತ್ ಅನಿಸುತ್ತೆ, 250 ಏನು ಕಡಿಮೆ ಅಲ್ಲ, ಐ ಮೀನ್ ಜಾಸ್ತಿ ಅಲ್ಲ. ಸೊ ಚೆನ್ನಾಗಿದೆ, ಬನ್ನಿ. ಸೊ ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ ಅಂದರೆ ದಿಸ್ ನಾನಿದು ಪ್ಯಾಡೆಡ್ ಬ್ರಾತ್ಸ್ ತೊಗೊಂಡಿದ್ದೀನಿ ಸ್ಟ್ರಿಪ್ಸ್ದು. ಸೊ ಇದು ತುಂಬ ಕಂಫರ್ಟ್ ಆಗಿರುತ್ತೆ ಆ್ಯಂಡ್ ಎಲಾಸ್ಟಿಕ್ ಇದೆ ಜಾಸ್ತಿ. ಸೊ ನನಗಿಷ್ಟ ಆಯಿತು ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿದೆ. ಸೊ ದಿಸ್ ಇದು ಹಾಕೊಂಡಿದ್ದು ಚೆನ್ನಾಗಿ ಅನಿಸುತ್ತೆ. ಸೊ ಇದು ನಾನು ಎಲ್ಲದಕ್ಕೂ ಮ್ಯಾಚ್ ಆಗಲಿ ಅಂತ ನಾನು ಆಲ್ಮೋಸ್ಟು ಕಲರ್ಸ್ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ತೊಗೊತೀನಿ, ಬಿಕಾಸ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಹೇಳ್ತಾ ಇದ್ದೀನಲ್ಲ, ಇರಲಿ ಪರವಾಗಿಲ್ಲ. ಏನೋ ಸ್ವಲ್ಪ ಲೈವಲ್ಲಿ ಮಾತಾಡಬೇಕಾದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ನಾನೇನು ಪ್ರೊಫೆಷನಲ್ ಆಗಿ ಇಲ್ಲ, ಏನೋ ನಮ್ಗೆ ಬಂದಿದ್ದು ನಾವು ಮಾಡ್ತಿದ್ದೀವಿ ಅಷ್ಟೇ. ಸೊ ಯಾರು ಏನೋ ಬೈಕೋಬೇಡಿ, ಏನೋ ಅಂದ್ಕೋಬೇಡಿ. ಸೊ ನಾನು ಇದನ್ನು 3 ಕಲರಲ್ಲಿ ತೊಗೊಂಡಿದ್ದೀನಿ. ಯಾವುದಕ್ಕಾದರೂ ಹಾಕ್ಬೋದು. ಇವಾಗ ನಾನು ಟ್ರೌಸರ್ಸ್ ಪ್ಯಾಂಟ್ಸ್ ತೋರಿಸಿದ್ನಲ್ಲ, ಸೊ ಅದಕ್ಕೂ ವೇರ್ ಮಾಡಿ ಮೇಲ್ಗಡೆ ಶ್ರಗ್ಸು ಇಲ್ಲ ಬ್ಲೇಸರ್ಸು ಏನಾರು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕ್ಲಾಸಿ ಲುಕ್ಕಾಗಿ ಕಾಣಿಸುತ್ತೆ. ಸೊ ತುಂಬಾ ಇಷ್ಟ ಆಯಿತು. ಸೊ ಇದು ಪ್ರೈಸ್ ಬಂದು ಎಷ್ಟಿತ್ತು ಗೊತ್ತಿಲ್ಲಪ್ಪ. ಸೊ ಪ್ರೈಸ್ ಬಂದು ಒಂದಕ್ಕೆ 280 ಇದೆ. ನನಗೆ ಮರ್ತೋಗಿದೆ ಎಷ್ಟು ಕೊಟ್ಟಿದ್ದೀನಿ, 280 ಕೊಟ್ಟಿದ್ದೀನಿ ಅಂತ. ಬಟ್ ಕ್ವಾಲಿಟಿ ಚೆನ್ನಾಗಿದೆ, ಕೊಡ್ಬೋದು, ಏನು 280 ಏನು ಇದಿಲ್ಲ, ವರ್ತಿತ್ತು. ಸೊ ಹಾಗಾಗಿ ನಾನು 3 ಕಲರ್ಸ್ನ ತಗೊಂಡಿದ್ದೀನಿ. ಎಲ್ಲದಕ್ಕೂ ಮ್ಯಾಚ್ ಮಾಡ್ಬೋದು ಗೈಸ್. ಈ ಥರ ಎಲ್ಲ ಇದ್ದರೆ ಏನೋ ಒಂದು ಸ್ಟೈಲ್ ಮಾಡ್ಬೋದು ನಮ್ಮ ಓನ್ ವೇನಲ್ಲಿ. ಕಾಪಿ ಮಾಡೋದಕ್ಕಿಂತ ಸೊ ನಮ್ಮ ಓನ್ ಏನಿದೆ ಅದು ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಇದೇನು ಅಂದರೆ ಈ ಶಾರ್ಟ್ಸ್ಗೆ ಹಾಕೋತಾರಲ್ಲ ಒಳಗಡೆ. ಈಗ ನಾವು ಏನಾದರೂ ಶಾರ್ಟ್ಸ್ ಹಾಕ್ತೀವಿ, ಲೈಕ್ ಜೀನ್ಸ್ದು ಏನಾದರೂ, ಸೊ ಅದು ಸ್ವಲ್ಪ ಲೂಸಾಗಿ ಕಾಣಿಸ್ತಾ ಇರುತ್ತೆ. ಅದರೊಳಗಡೆ ಇದು ಹಾಕ್ಕೊಂಡ್ರೆ ಫುಲ್ಲು ಫಿಟ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಏನೇ ಲೂಸ್ ಶಾರ್ಟ್ಸ್ ಇದ್ರೂ ಇದು ಹಾಕ್ಕೊಂಡಿದ್ದ ತಕ್ಷಣ ಸ್ವಲ್ಪ ಫಿಟ್ಟಾಗಿ ಕಾಣಿಸುತ್ತೆ ಅಷ್ಟೇ. ಅದು ಇದು ಶೇಕ್ ಆಗ್ತಾ ಇರುತ್ತೆ. ಸೊ ಸ್ವಲ್ಪ ಫಿಟ್ಟಾಗಿರಲಿ ಅಂತ ನಾನಿದು ಫಿಟ್ಟಾಗಿರೋದು ಶಾರ್ಟ್ ತೊಗೊಂಡಿದ್ದೀನಿ. ಇದೇನು ಅಂದರೆ ಹಾಕೊಂಡ್ಮೇಲೆ ಗೊತ್ತಾಗುತ್ತೆ. ಸೊ ಎಲ್ಲ ಸ್ಪ್ರೇ ಮಾಡೋಕ್ಕಾಗಲ್ಲ. ಇದು ತೊಗೊಂಡಿದ್ದೀನಿ. ಇದು ಪ್ರೈಸ್ ಬಂದು ಇಟ್ಸ್ 200 ಅನ್ಕೋತೀನಿ. ಎಸ್ 200 ಇದೆ ಪ್ರೈಸು. ಸೊ ಚೆನ್ನಾಗಿದೆ. ನನಗೆ ಡ್ಯಾನ್ಸರ್ ಆಗಿ ಏನು ಹಾಕೋಬೇಕು, ಸೊ ನನಗೆ ಯೂಸ್ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ, ಇಲ್ಲ ಅಂತ ನೋ ಪ್ರಾಬ್ಲಮ್. ನನಗಂತೂ ಯೂಸ್ ಆಗುತ್ತೆ ಅಷ್ಟೇ. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಈಸ್ ಇದು ಬಂದು ಕ್ರಾಪ್ ಟಾಪ್. ಹೆಂಗಿದೆ, ಚೆನ್ನಾಗಿದೆ ಅಲ್ಲ? ನನಗೆಲ್ಲ ಆಲ್ಮೋಸ್ಟ್ ಮಾಡ್ರಸ್ಸು ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಸೊ ಹಾಗಾಗಿ ನಾನು ತಗೊಂಡಿದ್ದೀನಿ. ಇದು ಬ್ಯಾಕ್ ಹಿಂಗಿದೆ, ಸಿಂಪಲ್, ತುಂಬ ಸಿಂಪಲ್ ಆಯಿತು. ಬಟ್ ಇದು ಪ್ರೈಸು ಎಷ್ಟಿದೆ, MRP 699, ಅದು ಡಿಸ್ಕೌಂಟ್ ಹೋಗಿ 599 ಶಾಪವ್ರು ಹಾಕಿರೋದು. ನಮಗೆ ಪ್ರೈಸ್ ಬಂದು 330. ಲುಕ್ ಎಟ್ ದಿಸ್. ನಾನು 330 ಕೊಟ್ಟಿದ್ದೀನಿ ಈ ಟಾಪಿಗೆ. ನಮ್ಮಮ್ಮ ಚಿಕ್ಕ ಮಕ್ಕಳು ಬಟ್ಟೆನೇ ಯಾರಿಗಾದ್ರೂ ಕೊಟ್ಬಿಡು, ಸುಮ್ಮನೆ ಯಾಕೆ ಇದಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡ್ತೀಯ ಅಂತ ಬೈದರು. ಬಟ್ ಏನು ಗೊತ್ತಿಲ್ಲ, ನನಗಿಷ್ಟ ಆಯಿತು, ನಾನು ತಗೊಂಡೆ ಅಂತ ವಾದ ಮಾಡಿದೆ. ಸೊ ನನಗೆ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ನನಗೆ ಯಾವ್ದು ಇಷ್ಟ ಆಗುತ್ತೋ ನನ್ನ ತೊಗೊಂಡ್ಬಿಡ್ಬೇಕು ಅಷ್ಟೇ. ಸೊ ಇದು ಬಂದು ಕ್ರಾಪ್ ಟಾಪ್ಸು ಯಾವುದಕ್ಕಾದ್ರೂ ಹಾಕ್ಬೋದು, ಕಂಫರ್ಟ್ ಆಗಿರುತ್ತೆ, ಸ್ವಲ್ಪ ಫ್ರೀ ಆಗಿರುತ್ತೆ ಅಂತ ನನಗೆ ಇದು ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಇದು ತೊಗೊಂಡಿದ್ದು ನನ್ನ ಫ್ರೆಂಡ್ ಅಂಗಡಿಲಿ. ಸೊ ನಮ್ಮ 4th ಬ್ಲಾಕಲ್ಲಿ ವಾವ್ ಸ್ಟೋರ್ ಅಂತ ನನ್ನದು ಫ್ರೆಂಡ್ ಶಾಪ್ ಇದೆ. ಸೊ ಅಲ್ಲೇ ನಾನು ಆಲ್ಮೋಸ್ಟ್ ಕಲೆಕ್ಷನ್ಸ್ ಎಲ್ಲ ನನ್ನ ಬಟ್ಟೆದೆಲ್ಲ ರೀಸೆಂಟಾಗಿ ತೊಗೊಳ್ತಾ ಇರೋದು ನಾನು ಅದೇ ಶಾಪಲ್ಲಿ. ಸೊ ನೋಡ್ಬೋದು ನೀವು, ಮೈ ವಾವ್ ಸ್ಟೋರ್ ನೀವು ಹೋದರೆ ಸೊ ಒಂದು ಸತಿ ವಿಸಿಟ್ ಮಾಡಿ, ಚೆನ್ನಾಗಿದೆ ನೋಡಿ. ನಿಮಗೂ ಇಷ್ಟ ಆದರೆ ವಿಸಿಟ್ ಮಾಡಿ ಅವ್ರ ಶಾಪ್ನ ಆ್ಯಂಡ್ ತಗೊಳ್ಳಿ ಅಷ್ಟೇ.
ಬನ್ನಿ ನೆಕ್ಸ್ಟ್ ತೋರಿಸುವ. ಸೊ ಆ್ಯಂಡ್ ಇದು ಆಲ್ಮೋಸ್ಟ್ ನಾನೆಲ್ಲ ಕ್ರಾಪ್ ಟಾಪ್ಸೇ ತೊಗೊಂಡಿದ್ದೀನಿ, ಯಾಕೆ ಅಂತ ಗೊತ್ತಾಗ್ತಿಲ್ಲ, ತುಂಬ ಆಸೆ ಆಗಿಬಿಟ್ಟಿದೆ. ಸೊ ಇದು ಬಂದು ಆ್ಯಕ್ಚುಲಿ ಹೀಗಿದೆ, ಲುಕ್ ಅಟ್ ದಿಸ್, ವಾವ್. ಇಲ್ಲ ಆ್ಯಕ್ಚುಲಿ ಇದೆಲ್ಲ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ಇದು ಬ್ಯಾಕು ಆ್ಯಂಡ್ ಇದು ಫ್ರಂಟೂ ಟೈ ಇದೆ ಆ್ಯಂಡ್ ಹಿಂದೇನು ಟೈ ಇದೆ. ಯಾವ ಥರ ಆದರೂ ಸ್ಟೈಲ್ ಮಾಡ್ಬೋದು, ಯಾವ ಪ್ಯಾಂಟ್ಸಿಗಾದರೂ ಯಾವ ಡ್ರೆಸ್ಸಿಗಾದರೂ ಮ್ಯಾಚ್ ಮಾಡ್ಬೋದು. ಸೊ ಇದು ಪ್ರೈಸ್ ಬಂದು ಎಷ್ಟು ಕೊಟ್ಟರೆ ಗೊತ್ತಿಲ್ಲ, ಮೇ ಬಿ ಆಲ್ಮೋಸ್ಟ್ ಇದು ಒಂದು 200-300 ಇತ್ತು, ಗೊತ್ತಿಲ್ಲ ಗೈಸ್ ನನಗೆ ಪರ್ಫೆಕ್ಟಾಗಿ ಏನು ಅಂತ ಎಷ್ಟು ಕೊಟ್ಟಿದ್ವಿ. ಬಟ್ ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಯಾವುದಕ್ಕಾದ್ರೂ ಮ್ಯಾಚ್ ಮಾಡೋಣ ಅಂದ್ಕೊಂಡೆ, ತೊಗೊಂಡೆ, ಚೆನ್ನಾಗಿದೆ ಗೈಸ್. ಆ್ಯಂಡ್ ಇದು ನೋಡಿ, ಇದಂತೂ ಮಸ್ತಿದೆ. ಇದು ನೋಡಿ, ಕಾಲರ್ ಬಂದಿದೆ, ಆಲ್ಮೋಸ್ಟ್ ಕಾಲರು ಆ್ಯಂಡ್ ಬಟನ್ಸ್ ಇದೆ, ಫ್ಲಫಿ ಇದೆ. ಆ್ಯಂಡ್ ಇದು ಅದ್ರದ್ದು ಇನ್ನರ್ ವೇರು, ಇದು ಹಾಕ್ಕೊಂಡು ಇದು ಹಾಕೋಬೇಕು, ಟ್ರಾನ್ಸ್ಪರೆಂಟ್ ಇದೆಯಲ್ಲ. ಸೊ ಹಾಗಾಗಿ ನಾನು ಇದು ಆ್ಯಕ್ಚುಲಿ ಅದು ಆವಾಗಲೇ ಕ್ರೀಮ್ ಪ್ಯಾಂಟ್ ತೋರಿಸಿದ್ನಲ್ಲ, ಟ್ರೌಸರ್ಸು ಅದಕ್ಕೆ ತೊಗೊಂಡಿದ್ದು ಮ್ಯಾಚಿಗೆ. ನಾನು ಒಂದು ಮರೂನ್ ಕಲರ್ ನೋಡಿದ್ದೆ ಆನ್ಲೈನಲ್ಲಿ. ಸೊ ನನಗದು ವೆಬ್ಸೈಟ್ ಸರಿಯಾಗಿ ಓಪನ್ ಆಗಿಲ್ಲ. ಸೊ ಹಾಗಾಗಿ ನಾನು ಅದೇ ಥರ ಬೇಕು ಅಂತ ನನ್ನ ಫ್ರೆಂಡಿಗೆ ಹೇಳಿದ್ದೆ, ಅವನು ಕಲೆಕ್ಷನ್ಸ್ ಇದೆ ಬಾ ಅಂತ ಹೇಳಿದ್ದ. ನೋಡಿದ್ರೆ ಅಲ್ಲಿ ಕಲೆಕ್ಷನ್ಸೇ ಇಲ್ಲ, ಅಂದರೆ ಇದೆ ಬಟ್ ಬೇರೆ ಕಲರ್ ಇದೆ. ನನಗೆ ಬೇಕಾಗಿರೋದು ಮೆರೂನು. ಸೊ ಮರೂನ್ ವಿತ್ ಕ್ರೀಮ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಕಾಂಬಿನೇಷನ್ನು ನಾನು ಹೇಳಿದ್ದೆ, ಕಲಿಸಿದ್ದೆ. ಸೊ ಅವ್ರು ಬಂದು ಲೈಕ್ ಇನ್ನೂ 1 ಮಂತ್ ಆಗುತ್ತೆ ನೋಡೋಣ ಅಂತ ಅಂದಿದ್ರು ಕಲೆಕ್ಷನ್ಸ್ ಬರೋಕ್ಕೆ. ಸೊ ಹಾಗಾಗಿ ಅಲ್ಲಿ ಯಾವುದು ಸಿಕ್ಕಿಲ್ಲ. ಸೊ ಬೇರೆ ಶಾಪಲ್ಲಿ ನೋಡಿದೆ ನಾನು, ಇದು ತೊಗೊಂಡೆ. ಆ್ಯಕ್ಚುಲಿ ಕ್ರೀಮ್ ಇತ್ತಲ್ಲ, ಸೊ ಕ್ರೀಮ್ ಒಂದು ವೈಟ್ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಅಂದ್ಬಿಟ್ಟು ಸೊ ಇದೆರಡು ಬೈ ಮಾಡಿದೆ. ಇದು ಪ್ರೈಸ್ ಬಂದು 450 ಆಯಿತು ಎರಡರಿಂದ. ಸೊ ತುಂಬಾ ಕಾಸ್ಟ್ಲಿ ಅನ್ನಿಸ್ತು ನನಗೆ 450. ಸೊ ಏನು ಮಾಡೋಕ್ಕಾಗಲ್ಲ, ಸೊ ತಗೊಂಡೆ ಅಷ್ಟೇ. ಯಾವುದೋ ಒಂದು ಸಿಕ್ತಲ್ಲ ಮ್ಯಾಚಿಂಗ್ಗೆ, ಖುಷಿ ಪಡಬೇಕಷ್ಟೆ, ಇದಾದ್ರು ಸಿಕ್ಕಿದೆ. ಸೊ ನೆಕ್ಸ್ಟ್ ಥಿಂಗ್ ಈಸ್ ಬ್ಯಾಗ್. ಆ್ಯಕ್ಚುಲಿ ನಾನು ಆಚೆ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಈ ವ್ಯಾನಿಟಿ ಬ್ಯಾಗ್ಸು ಎಲ್ಲ ಇದೆ, ಕ್ಯಾರಿಂಗ್ ಪೌಚ್ ಎಲ್ಲ ಇದೆ. ಸೊ ಇದು ಏನು ಅಂದರೆ ಈ ಥರ ವ್ಯಾನಿಟಿ ಬ್ಯಾಗ್ ಒಂದೂ ಇರಲಿಲ್ಲ. ಆಚೆ ಹೋಗ್ಬೇಕಾದ್ರೆ ಈ ಬಟ್ಟೆ ಎಲ್ಲ ತೊಗೊಂಡು ಹೋಗೋಕ್ಕೆ ಜಾಸ್ತಿ ಇರಲಿಲ್ಲ. ಏನಿದ್ರು ಆ ವ್ಯಾನಿಟಿ ಬ್ಯಾಗಲ್ಲಿ ತಿಳ್ಕೊಳ್ಳೋದು ಹೋಗೋದು ಹಂಗೆ ಮಾಡ್ತಿದ್ದೆ. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೆ. ಏನು ಕಲಿಸಿ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸಲ್ಲಿ ಎಲ್ಲನೂ ಕಾಸ್ಟ್ಲಿ. ಇದು ಆಲ್ಮೋಸ್ಟ್ 550 ಕೊಟ್ಟಿದ್ದೀನಿ ನಾನು, 550. ಅಂದರೆ ಹಂಗೆ ಇದೆ, ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಜಾಸ್ತಿ ಕೊಟ್ಟರು ಕ್ವಾಲಿಟಿ ಎಲ್ಲ ನೋಡಿಕೊಂಡೆ ಕೊಡೋದು. ಆ್ಯಂಡ್ ಸ್ಪೇಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಇದೊಂದು ಜಿಪ್ ಇದೆ, ಬ್ಯಾಗ್ ಏನಿಲ್ಲ, ಸಿಂಪಲ್ ಆಗಿದೆ. ಸೊ ಇದು ನೋಡಿ, ಒಳಗಡೆ ಅಂತೂ ಸ್ಪೇಸ್ ಮಸ್ತಾಗಿದೆ, ಎಷ್ಟು ಡ್ರೆಸ್ ಬೇಕಾದರೂ ಹಾಕೋಬೋದು. ಸೊ ಆಲ್ಮೋಸ್ಟ್ ನಾನು ಹೋದರೆ ಒಂದು 3 to 4 ಡೇಸ್ ಹೋಗ್ತಾ ಇರ್ತೀನಿ ಅಷ್ಟೇ. ಸೊ ಅದಕ್ಕೆ ಒಂದು ಬಟ್ಟೆ ಸ್ಪೇಸ್ ಚೆನ್ನಾಗಿದೆ ಅಲ್ಲ. ಸೊ ಆಲ್ಮೋಸ್ಟ್ ಇನ್ನೊಂದು ಜಿಪ್ ಇದೆ, ಇಲ್ಲೆಲ್ಲ ಲೈಕ್ ಮೇಕಪ್ ಪ್ರಾಡಕ್ಟ್ಸ್ ಇಟ್ಕೋಬೋದು ಬೇಕಾದರೆ, ಇಲ್ಲಾಂದರೆ ಬೇರೆ ಏನಾದರೂ ಪರ್ಸ್ನಲ್ ಥಿಂಗ್ಸ್ ಇಟ್ಕೋಬೋದು. ಸೊ ಇದೆಲ್ಲ ಇಷ್ಟು ಸ್ಪೇಸ್ ಇದೆ. ಸೊ ನನಗೇನೋ ವರ್ತ್ ಅನ್ನಿಸ್ತು, 550 ಚೆನ್ನಾಗಿದೆ ಗೈಸ್. ಒಂಥರ ಕ್ವಾಲಿಟಿ ಎಲ್ಲ ನೋಡಿದ್ರೆ ಗಟ್ಸ್ ಲೈಕ್ ಸ್ಟೈಲಿಶ್ ಆಗಿ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ. ಸೊ ನೆಕ್ಸ್ಟ್ ಈಸ್ ನಾನು ಏನು ತಗೊಂಡಿದ್ದೀನಿ ಅಂದರೆ ನೋಡಿ, ನಮ್ಮಮ್ಮ ಹಿಂಗೆ ಬೈದ್ರು ಅಂದರೆ ಅಯ್ಯೋ ಬೇಕಾಗಿದೆ, ಹೇಳೋದು ಬೇಡ ಎಲ್ಲನೂ ಸರ್ಪ್ರೈಸ್ ಆಗಿಲ್ಲ. ಏನೋ ಬೈದರು ಅಂದ್ಕೊಳ್ಳಿ, ಏನೋ ಇಷ್ಟ ಆಯಿತು ತಗೊಳ್ಳೋದು ಒಂದ್ಸತಿ. ಸೊ ನೋಡೋಣ, ಇನ್ನೂ ಯಾವುದಾದ್ರೂ ಇಷ್ಟ ಆದರೆ ತಗೊಳ್ತೀನಿ ನೆಕ್ಸ್ಟ್ ಸತಿ. ಸೊ ಓಪನ್ ಮಾಡೋಣ ಏನು ಅಂತ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ತೊಗೊಂಡಿರೋದು ಇದನ್ನು, ಖುಷಿ ಆಗ್ತಾಯಿದೆ ಅಷ್ಟೇ. ಬೂಟ್ಸ್ ತಗೊಂಡಿದ್ದೀನಿ ಗೈಸ್, ಏನೋ ಒಂಥರ ಖುಷಿ. ಲೈಫಲ್ಲಿ ಯಾವತ್ತೂ ಹಾಕಿಲ್ಲ. ಸೊ ಇದೇ ಫಸ್ಟ್ ಟೈಮು ತಗೊಂಡಿರೋದು. ಎಷ್ಟು ಪ್ರೈಸ್ ಇರ್ಬೋದು ಅಂತ ಕಮೆಂಟ್ ಮಾಡಿ. ಸೊ ನಾನೇ ಹೇಳ್ಬಿಡ್ತೀನಿ, 1300 ಕೊಟ್ಟಿದ್ದೀನಿ ಗೈಸ್ ಇದಕ್ಕೆ, 1300. ಫುಲ್ಲು ಕಂಫರ್ಟ್ ಆಗಿದೆ. ನಾನು ಹಾಕಿ ನೋಡಿದ್ದು, ವಾಕ್ ಮಾಡಿ ನೋಡಿದ್ರೆ ಸಖತ್ತಾಗಿತ್ತು. 1300 ಏನು ಕಮ್ಮಿ ಇಲ್ಲ, ಅಲ್ಲಿ ಜಾಸ್ತಿ ಇಲ್ಲ.
ಇದೆಲ್ಲ ಆಲ್ಮೋಸ್ಟ್ ಕಾಸ್ಟ್ಲಿನೇ ಇರುತ್ತೆ. ಇನ್ನೂ ಕಲೆಕ್ಷನ್ಸ್ ಇದೆ, ಎಷ್ಟು ಹೇಳ್ತಾರೆ ಗೊತ್ತಾ. ಓ ಮೈ ಗಾಡ್, ನಾನು ಅದೆಲ್ಲ ನೋಡಿ ಶಾಪ್ ಹೋಗಿ ಬಿಡಪ್ಪ, ಇದೆ ಅದಕ್ಕೆ ಕಂಪೇರ್ ಮಾಡಿದರೆ ಇದೆ ಬೆಟರ್ ಅಂದ್ಕೊಂಡು ನಾನು ಈ ಬೂಟ್ಸ್ನ ತೊಗೊಂಡೆ. ಸೊ 1300 ಕೊಟ್ಟಿದ್ದೀನಿ. ವರ್ತ್ ಅನಿಸ್ತು, ಬಟ್ ಕಂಫರ್ಟ್ ಆಗಿದೆ, ನನಗೆ ಚೆನ್ನಾಗಿದೆ. ಸೊ ಒಂದು ಇದೆ, ಅದು ಪ್ಯಾಕ್ ಮಾಡ್ತಾಯಿದ್ದೀನಿ. ನಿಮಿಷ, ಇದೆ ಚೆನ್ನಾಗಲ್ಲ, ಚೆನ್ನಾಗಿ ಕಾಣಿಸುತ್ತೆ ಯಾಕಂದರೆ ಕ್ಲಾಸಿ ಲುಕ್ಕಲ್ಲಿ. ಸೊ ನನಗೇನೋ ಇಷ್ಟ ಆಯಿತು. ಕಲರ್ಸ್ ನೋಡಿದೆ, ಆ್ಯಕ್ಚುಲಿ ಇದರಲ್ಲಿ ಬರೀ 2 ಕಲರ್ಸ್ ಇದ್ದಿದ್ದು. ಒಂದು ಬಂದು ಬ್ಲ್ಯಾಕು, ಇನ್ನೊಂದು ಬ್ರೌನ್ ಇತ್ತು. ನನಗೆ ಬ್ಲ್ಯಾಕ್ ಅಂದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಕಾಮನಾಗಿ ತೊಗೊಂಡೆ. ಸೊ ಬ್ರೌನು ಬಂದು ಅಷ್ಟಕ್ಕಷ್ಟೇ, ನನಗೇನು ಅದು ದೂರ ಥರನೂ ಇರಲಿಲ್ಲ. ಆಲ್ಮೋಸ್ಟು ನನಗೆ ಅದು ನೋಡಿದ್ದು ಇಷ್ಟ ಆಗಿದ್ದು. ಐ ಮೀನ್ ಅದನ್ನು ಕಂಪೇರ್ ಮಾಡಿದರೆ ಬ್ರೌನನ್ನು ಇದನ್ನು ಇಷ್ಟ ಆಯಿತು. ಸೊ ಹಾಗಾಗಿ ನನ್ನ ಫೇವ್ರೆಟ್ ಕಲರ್ ಬ್ಲ್ಯಾಕಲ್ಲೇ ತೊಗೊಂಡೆ. ಆ್ಯಂಡ್ ಕಲರ್ ಅಂತ ಏನಿಲ್ಲ, ಸೊ ಬ್ಲ್ಯಾಕ್ ಇಷ್ಟ ಆಯಿತು, ಬ್ಲ್ಯಾಕ್ ತೊಗೊಂಡೆ. ಆಲ್ಮೋಸ್ಟ್ 1300 ಕೊಟ್ಟಿದ್ದೀನಿ, ವರ್ತ್ ಅನಿಸ್ತಿದೆ. ಸೊ ನಿಮಗೂ ಬೇಕಾದರೆ ಹೋಗಿ ಕಾಂಪ್ಲೆಕ್ಸ್ ಒಳಗಡೆ ಬೈ ಮಾಡಿ. ಸೊ ಇಷ್ಟೇ ಗೈಸ್ ನಾನು ತೊಗೊಂಡಿರೋದು. ಆಲ್ಮೋಸ್ಟು ಬೇರೆ ಏನೂ ಇಲ್ಲ, ತೊಗೊಂಡಿಲ್ಲ, ಸಾಕು, ಇದು ಇಷ್ಟೇ ಸಾಕು ಅಂದ್ಕೊಂಡು ಚರ್ಚಿಗೆ ಹೋಗೋಣ ಅಂದ್ಕೊಂಡೆ. ಬಟ್ ಟೈಮ್ ಆಗೋಯಿತು, ಮನೆಗೆ ಬಂದಿದ್ದೆ ಆಲ್ಮೋಸ್ಟ್ ನಾನು 8:45 ಸಮಥಿಂಗ್, ಇಲ್ಲ 8:45 ರೀಚ್ ಆಗಿದ್ದೆ ಅಂದ್ಕೊಳ್ತೀನಿ. ಅದು ನಮ್ಮ ರಾಮ ಸೌಂಡ್ ಮಾಡ್ತೀವಿ. ಸೊ ಇರಲಿ, ಆಲ್ಮೋಸ್ಟ್ 8:45 ಮನೆಗೆ ಬಂದಿದ್ದು. ಸೊ ಬಂದು ಫ್ರೆಶ್ ಅಪ್ ಆಗಿ ಊಟ ಗೀಟ ಮಾಡಿಕೊಂಡು ಆಲ್ಮೋಸ್ಟು ನಿದ್ದೆ ಮಾಡಿಬಿಟ್ಟೆ. ಒಂದು ವೀಡಿಯೋ ಇತ್ತು, ವೀಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡಿ. ಸೊ ಏನೋ ಅಂದರೆ ಗೈಸ್, ನನಗೆ ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ವ್ಯೂಸ್ ಹೋಗ್ತಿದೆ ಆ್ಯಂಡ್ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರೂ ಕೂಡ. ಬಟ್ ಏನೋ ಅಂದರೆ ಯೂಟ್ಯೂಬಲ್ಲಿನೂ ಕೂಡ ಅದೇ ಥರ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ 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 ಇಂಪಾರ್ಟೆಂಟ್. ಏನೋ ಒಂದು ಮಾಡ್ತಾಯಿದ್ದೀನಿ, ಮಾಡಬೇಕು ಅಂತ. ಸೊ ಆಲ್ಮೋಸ್ಟ್ ಏನೋ ತೃಪ್ತಿ ಇದೆ, ನನಗೇನೋ ಒಂದು ಮಾಡ್ತಿದ್ದೀನಿ. ಬೇರೆಯವ್ರಿಗೆ ಇಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನನ್ನ ಖುಷಿಗಾದರೂ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನೋಡೋಣ. ಆ್ಯಂಡ್ ಇನ್ನೊಂದು ಥಿಂಗ್ ಹೇಳಬೇಕು ಅಂದರೆ, ಆ್ಯಕ್ಚುಲಿ ಹೇಳಬಾರ್ದು ಅಂದ್ಕೊಂಡಿದ್ದೆ, ಬಟ್ ಸ್ಟಿಲ್ ಅದು ಸರ್ಪ್ರೈಸಾಗಿ ಇರಲಿ, ನೋಡೋಣ. ಬೇಡ, ನೆಕ್ಸ್ಟ್ ಇಯರಲ್ಲಿ ಮಾತಾಡೋಣ ಅದ್ರ ಬಗ್ಗೆ. ಸೊ ಒಟ್ನಲ್ಲಿ ಸರ್ಪ್ರೈಸ್ ಅಂತೂ ಇದ್ದೇ ಇದೆ, ಅದು ಇವಾಗಲೇ ರಿವೀಲ್ ಮಾಡಲ್ಲ. ಅದು ಏನು ಅಂದರೆ ಆಲ್ಮೋಸ್ಟ್ ಬಿಡಿ, ನಿಮಗೆ ನೆಕ್ಸ್ಟ್ ಇಯರಲ್ಲಿ ನಾನು ಹೇಳ್ತೀನಿ. ಸೊ ಇವಾಗ ಹೇಳೋದು ಬೇಡ, ಕ್ಯೂರಿಯಾಸಿಟಿ ಹಂಗೆ ಇರಲಿ ಅಂತ ಬಿಡ್ತಿದ್ದೀನಿ. ಸೊ ಬನ್ನಿ, ನೆಕ್ಸ್ಟ್ ಇದೆಲ್ಲ ಕಂಪ್ಲೀಟ್ ಆಯಿತು. ನಾನು ಇಷ್ಟೇ ಗೈಸ್ ತೊಗೊಂಡಿದ್ದೀನಿ, ಫುಲ್ ಮೆಸ್ಸಿ ಆಗೋಯಿತು. ಸೊ ಆಲ್ಮೋಸ್ಟು ಹೀಗಾಗಿದ್ದಕ್ಕೆ ನಾನು ತೊಗೊಂಡಿದ್ದೆ, ಆಲ್ಮೋಸ್ಟ್ ಜಾಸ್ತಿ ತೊಗೊಂಡಿದ್ದೆ. ಅದು ಬ್ಲಾಗ್ಸ್ ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ. ಸೊ ಅದು ಯಾವುದೂ ವೀಡಿಯೋ ಇಲ್ಲ ನನ್ನ ಹತ್ರ. ಸೊ ಅದು ಆಕ್ಸೆಸರೀಸ್ ಎಲ್ಲ ತೋರಿಸ್ಬೋದು, ಏನಿಲ್ಲ, ಲೈಕ್ ಆಕ್ಸೆಸರೀಸು, ಚೀನೋ, ಲೈಕ್ ಬ್ರೇಸ್ಲೆಟ್ಸ್ ಎಲ್ಲ ಬರುತ್ತಲ್ಲ ಆರ್ಟಿಫಿಷಿಯಲ್ಸ್ದು, ಅದು ತೊಗೊಂಡಿದ್ದೀನಿ ಅಷ್ಟೇ. ಸೊ ಹಾಗಾಗಿ ಅದೇನು ತೋರಿಸೋದೇನು ಬೇಕಾಗಿಲ್ಲ. ಸೊ ಯಾವುದೋ ವೀಡಿಯೋದಲ್ಲಿ ಹಾಕೊಂಡು ಮಾಡ್ತೀನಿ. ಓಕೆ ಗೈಸ್, ಆ್ಯಂಡ್ ಅಷ್ಟೇ, ಇನ್ನೇನಿಲ್ಲ. ಸುಸ್ತಾಗೋಯ್ತು ಮಾತಾಡಿ. ಆ್ಯಕ್ಚುಲಿ ಏನು ಅಂದರೆ ಗೈಸ್, ಇಲ್ಲಿ ಮನೆ ಪಕ್ಕ ಕೆಲಸ ನಡೀತಿದೆ. ನಾನು ಆಲ್ಮೋಸ್ಟ್ ವೀಡಿಯೋ ಕ್ಲಿಪ್ಪಿಂಗ್ಸಲ್ಲಿ ಅದು ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ. ಸೊ ಅದಕ್ಕೆ ಸಾರಿ. ಸೊ ಏನು ಮಾಡೋಕ್ಕಾಗಲ್ಲ, ಒಂದು ಮೈಕ್ ತೊಗೊಳ್ಳೋ ತನಕ ಅಷ್ಟೇ. ವಾಯ್ಸ್ ಸ್ಟಾಪ್ ಆಯಿತು ಸ್ವಲ್ಪ, ಏನೋ ಒಂದು 10 ನಿಮಿಷ ಆದರೂ ಇರಿಟೇಟ್ ಅನಿಸ್ಬಿಡುತ್ತೆ. ಸೊ ಏನು ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ತುಂಬಾ ವ್ಯೂಸ್ ಹೋಗ್ತಾ ಇದೆ ಆ್ಯಂಡ್ ಫಾಲೋವರ್ಸ್ ಕೂಡ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಿದೆ. ನಂದು ಫಸ್ಟು ಸ್ಟಾರ್ಟಿಂಗ್ ಟು ಇಲ್ಲಿ ತನಕ ಏನಿದೆ, ಆ್ಯಕ್ಚುಲಿ ನಂದು ಫಸ್ಟು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಐ ಡಿ ಇತ್ತು. ಅದು ಐ ಡಿ ಬಂದು ಏನೋ ಹ್ಯಾಕ್ ಆಗೋಯಿತು. ಅದು ಯಾಕೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಅಲ್ಲೂ ಕೂಡ ಒಂದು 8K ಸಮಥಿಂಗ್ ಫಾಲೋವರ್ಸ್ ಇತ್ತು ಅವಾಗ ಸ್ಟಾರ್ಟಿಂಗು. ಮಾಡಬೇಕಾದ್ರೆ ತುಂಬಾ ಡಿಸಪಾಯಿಂಟ್ ಆಯಿತು ನನಗಂತೂ. ಸಡನ್ನಾಗಿ ಏನೋ ಒಂದು ಮಾಡಿರ್ತೀವಿ, ಸಡನ್ನಾಗಿ ಈ ಥರ ಯಾರಾದರೂ ಐ ಡಿನ ಹ್ಯಾಕ್ ಮಾಡಿಬಿಟ್ರೆ ಎಷ್ಟು ಬೇಜಾರಾಗುತ್ತಲ್ಲ. ಸೊ ಹಾಗಾಗಿ ಅದು ಹೋಯ್ತು ಅಂದ್ಬಿಟ್ಟು ನಾನು ಒಂದು 2 to 3 ಮಂತ್ಸು ನಾನು ಅಕೌಂಟನ್ನು ಐ ಡಿನೇ ಕ್ರಿಯೇಟ್ ಮಾಡಿರಲಿಲ್ಲ, ಅಷ್ಟು ಬೇಜಾರಾಗ್ಬಿಟ್ಟು. ಸೊ ಹಾಗಾಗಿ ನಂದು ಹ್ಯಾಕ್ ಆದಮೇಲೆ ಇನ್ಸ್ಟಾಗ್ರಾಮು ಫುಲ್ಲು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಒಂದಷ್ಟು ತಿಂಗಳು ಹೋದ್ಮೇಲೆ ಒಂದು ಹೊಸ ಐ ಡಿ ಕ್ರಿಯೇಟ್ ಮಾಡಿಕೊಂಡು, ಸೊ ಅದನ್ನು ಸ್ವಲ್ಪ ಮೇಲೆ ಎತ್ತೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ಸೊ ಇವಾಗ ನಂದು ಗ್ರೋತು ಆಲ್ಗೋರಿದಮ್ ಗ್ರೋತ್ ಏನಿದೆ ಅದು ತುಂಬಾ ಇಂಪ್ರೂವ್ ಆಗಿದೆ.
ಸೊ ಹಾಗಾಗಿ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಹಂಗೆ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಆ್ಯಂಡ್ ಇನ್ನೊಂದು ಥಿಂಗ್ ಗೈಸ್, ನನಗೆ ಇನ್ಸ್ಟಾದಲ್ಲಿ ತುಂಬಾ ಡಿ ಎಮ್ ಬರ್ತಾ ಇದೆ, ಲೈಕ್ ಕೊಲಾಬ್ರೇಟ್ ಮಾಡೋಕ್ಕೆ, ಶೂಟ್ಸು ಇಲ್ಲ ಶಾರ್ಟ್ ಮೂವೀಸ್ ಆಗಲಿ, ಅದು ಡ್ಯಾನ್ಸ್ಗೆ ಏನೇನೋ ಡಿ ಎಮ್ ಮಾಡ್ತಾ ಇದ್ದೀರಾ. ಬಟ್ ನೋಡ್ತಾ ಇದ್ದೀನಿ, ನಾನು ಕೂಡ ರೆಸ್ಪಾನ್ಸ್ ಮಾಡ್ತಿದ್ದೀನಿ ಆದಷ್ಟು. ಸೊ ಏನು ಎತ್ತ ಅಂತ ಆ್ಯಂಡ್ ನೋಡೋಣ, ನನಗೆ ಟೈಮ್ ಆದರೆ ಆಲ್ಮೋಸ್ಟ್ ಮಾಡೋಣ. ಸೊ ನನಗೆ ಅದ್ರದ್ದು ಇನ್ನೂ ಸ್ವಲ್ಪ ಪ್ಲ್ಯಾನಿಂಗ್ ಎಲ್ಲ ಇಲ್ಲ, ನನಗೆ ಟೈಮ್ ಸಿಗ್ತಾ ಇಲ್ಲ, ನನಗೆ ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ಲ. ಸೊ ನಾನಿರೋ ಸಿಚುವೇಶನ್ಸೇ ಬೇರೆ ಇವಾಗ. ಸೊ ಹಾಗಾಗಿ ನನಗೆ ಆ ಡಿ ಎಮ್ಸ್ ರಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಗೊತ್ತು, ನೋಡಿರ್ತೀರ ಆಲ್ಮೋಸ್ಟ್ ಇಲ್ಲಿ ಸಪೋರ್ಟ್ ಮಾಡೋರೆಲ್ಲ. ಆ್ಯಂಡ್ ನೋಡೋಣ, ನನ್ನ ಟೈಮ್ ಸಿಕ್ಕಿದ್ರೆ ಮಾಡುವ, ಆಲ್ಮೋಸ್ಟ್ ಟೈಮ್ ಮಾಡ್ಕೊಂಡಾದರೂ ಮಾಡ್ತೀನಿ, ಮಾಡೋಣ. ಸೊ ನೀವು ಬೆಳೀರಿ, ನಾವು ಬೆಳೆಯೋಣ ಜೊತೆಗೆ. ಸೊ ಆ್ಯಂಡ್ ತುಂಬ ಥ್ಯಾಂಕ್ಸ್, ಒಂದೊಂದಕ್ಕೆ ಲಿಂಕ್ ಶೇರ್ ಮಾಡ್ತಾನೆ ಇದ್ದೀರಾ. ಸೊ ಹಾಗಾಗಿ ನನಗೆ ಡಿ ಎಮ್ಸ್ ತುಂಬಾ ಬರ್ತಾ ಇದೆ. ಸೊ ಅದೆಲ್ಲ ನಿಮ್ಮಿಂದಾನೆ. ಸೊ ನೋಡೋಣ, ಆ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ, ನಾನು ಚೆಕ್ ಮಾಡಿದ್ದೀನಿ ಪ್ರೊಫೈಲ್ಸ್ ಎಲ್ಲ, ನಿಮ್ಮದು ಏನೇನು ಯಾರ್ಯಾರು ಡಿ ಎಮ್ ಮಾಡಿರ್ತಾರೋ ಅದೆಲ್ಲ ತುಂಬಾ ಚೆನ್ನಾಗಿದೆ. ಸೊ ನೋಡೋಣ, ನನಗೂ ಇಂಟ್ರೆಸ್ಟ್ ಇದೆ, ಹೇಳ್ತೀನಿ. ಸೊ ಮಾಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ತೀನಿ ಆದಷ್ಟು. ಸೊ ಓಕೆ ಗೈಸ್, ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಐ ನೀಡ್ ಯುವರ್ ಸಪೋರ್ಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್. Lots of love. Bye bye. See you in the next video.